ಹಾಯ್ ಹೆಲೋ ನಮಸ್ಕಾರ ಗುರುಗಳೇ, ನಾನು ನಿಮ್ಮ ವಿನು. ಎಲ್ಲರೂ ಹೇಗಿದ್ದೀರಾ? ಪ್ರೆಸೆಂಟ್ ನಾನಿದ್ದೀನಿ ಮಂದಾರಗಿರಿ ಹಿಲ್ಸಲ್ಲಿ. ಮಂದಾರಗಿರಿ ಹಿಲ್ಸ್ಗೆ ಇನ್ನೊಂದು ಹೆಸರೇ ಬಸಡಿ ಬೆಟ್ಟ ಅಂತ ಹೇಳ್ಬಿಟ್ಟು ಕರೀತಾರೆ. ಈಗ ನಾನು ಪ್ರೆಸೆಂಟ್ ನಿಂತಿರೋದು ಬಸಡಿ ಬೆಟ್ಟದ ಮೇಲೆ. ನಾನು ನಿಮಗೆ ಇಲ್ಲಿ ಆ್ಯಕ್ಚುಲಿ 3 ಪ್ಲೇಸ್ ಇದೆ. ಒಂದು ಬೆಟ್ಟ, ಇನ್ನೊಂದು ಜೈನ್ ಟೆಂಪಲ್ಲು, ಇನ್ನೊಂದು ಮೈದಾಳ ಲೇಕ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈ 3 ಪ್ಲೇಸಸ್ನು ಇವತ್ತು ನಾನು ಕವರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ, ಓಕೆನಾ? ನೋಡಿ, ಇದು ಬೆಟ್ಟ. ಆ್ಯಕ್ಚುಲಿ ಅಲ್ಲಿ ನೋಡಿ, ನಮ್ಮ ಭೈರವನ ಅಲ್ಲಿ ನಿಲ್ಲಿಸಿದ್ದೀವಿ. ಮಂದಾರಗಿರಿ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಸೊ ಇದಾದ ಮೇಲೆ ನೋಡಿ, ಅಲ್ಲಿ ಆರ್ಚ್ ಕಾಣಿಸ್ತಿರ್ಬೋದು ನಿಮಗೆ. ಈ ಆರ್ಚ್ ಇದೆಯಲ್ವಾ, ಆರ್ಚ್ ಪಕ್ಕದಲ್ಲೇ ಒಂದು ರೋಡ್ ಹೋಗ್ತಿದೆ ನೋಡಿ. ಆ ರೋಡಲ್ಲಿ ಹಂಗೆ ಹೋದರೆ ಲೇಕ್ ಕಡೆಗೆ ಹೋಗ್ತೀವಿ. ಸೊ ಇವತ್ತು ಬಂದುಬಿಟ್ಟು ನನ್ನ ಜೊತೆ ಇನ್ನೂ ಒಂದು 4 ಜನ ಬಂದಿದ್ದಾರೆ. ಅವ್ರು ಯಾರು ಅಂತ ಮತ್ತೆ ಮುಂದೆ ಹೋಗ್ಬಿಟ್ಟು ನಿಮಗೆ ಪರಿಚಯ ಮಾಡಿಸ್ತೀನಿ. ಇದು ಸ್ಟೆಪ್ಸು. ಸೊ ಈಸಿಯಾಗಿ ಯಾರಾದರೂ ಬಂದರೆ, ಅಂದರೆ ಸ್ವಲ್ಪ ದೊಡ್ಡವರು ಸ್ಲಿಪ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಒಂದು ಸ್ಟ್ಯಾಂಡೆಲ್ಲ ಮಾಡಿದ್ದಾರೆ. ನಾವೇನು ಸ್ಟೆಪ್ಸ್ ಹತ್ತುತ್ತಾ ಇದ್ದೀವಿ, ಸ್ಟೆಪ್ಸ್ ಕೌಂಟ್ ಬಂದುಬಿಟ್ಟು 435+ ಅಂತ ಹೇಳ್ಬಿಟ್ಟು ಗೂಗಲಲ್ಲಿ ತೋರಿಸ್ತಿದೆ. ನಾವು ಚಪ್ಪಲಿ ಬಿಚ್ಚಿ ಹತ್ತುತ್ತಾ ಇದ್ದೀವಿ. ಅಲ್ಲಿ ನೋಡಿ, ನಿರೋಶು ಮತ್ತು ಗಾಯತ್ರಿ ಅವರು ಕೈ ಇಟ್ಬಿಟ್ಟಿದ್ದಾರೆ ನೋಡಿ. ಅಲ್ಲಿ ಕಾಣಿಸ್ತಿದೆಯಾ? ನೋಡಿ, ಇಲ್ಲಿ ಫುಲ್ಲು ಗಾಳಿ. ಸೊ ಕಾರಲ್ಲಿ ಕೈಟ್ ತೊಗೊಂಬಂದು ಬಿಡ್ತಾ ಇದ್ದೀವಿ. ವಾವ್, ಇದೆ ನಿಮಗೆ ಮಂದಾರಗಿರಿ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಇದು ನಿಮಗೆ ರೋಡಿಂದ ಕಾಣುತ್ತೆ, ಹೈವೇಯಿಂದ ಆ್ಯಕ್ಚುಲಿ ನೋಡಿ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಏನೂ ಇಲ್ಲ. ನಿರೋಶ್ ಕೈಟ್ ನೀನ್ ಕೈ ಲೂಸ್ ಬಿಟ್ರೆ ದಾರ ಹೋಗ್ತದೆ. ಹಿಂಗೆ ಇರ್ಕ ಸರ್. ನೋಡು 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 ಹಂಗೆ ನೋಡು, ಇಲ್ಲಿ ರೋಲ್ ನೋಡು ಹೆಂಗೆ ಹೋಗ್ತೈತೆ. ಓ ಸೂಪರ್ ಆಗಿ ಹೋಯ್ತೈತೆ. ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ ಶಾರ್ಟ್ ಟ್ರಿಪ್ ಅಂತ. ಬಿಜಾಪುರ ಆದಷ್ಟು ಬೆಳಗ್ಗೆ ಬನ್ನಿ, ಇಲ್ಲ ಈವ್ನಿಂಗ್ ಬನ್ನಿ. ಸೊ 2 ಟೈಮು ಅಂದರೆ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಹೊತ್ತಂದರೆ ಇಲ್ಲಿ ಮರ ಗಿಡಗಳೇನೂ ಇಲ್ಲ, ತುಂಬ ಅಂದರೆ ತುಂಬ ಬಿಸಿಲಾಗುತ್ತೆ. ಹಾಗಾಗಿ ಸಜೆಸ್ಟ್ ಮಾಡೋದು ಬೆಳಗ್ಗೆ ಇಲ್ಲ ಸಂಜೆ. ಸೊ ಆ ಟೈಮಲ್ಲಿ ಬನ್ನಿ. ಸನ್ಸೆಟ್ಟು ಇಲ್ಲ ಸನ್ರೈಸು ಇವೆರಡನ್ನೂ ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಅಂದರೆ ಮಕ್ಕಳನ್ನೂ ಅಷ್ಟೇ, ಮಕ್ಕಳಿದ್ರೆ ಮಕ್ಕಳನ್ನ ಕರ್ಕೊಂಬನ್ನಿ, ಅವರು ಅಷ್ಟೇ ತುಂಬ ಎಂಜಾಯ್ ಮಾಡ್ತಾರೆ. ಸೊ ಇಲ್ಲಿ ಎತ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಒಂದು 435 ಸ್ಟೆಪ್ಸ್ ಏನೋ ಇದಾವೆ ಅಷ್ಟೇ. ಸೊ ಈಗ ಒಂದು ಲೆಟ್ರ್ ಬಂದಿದೆ. ನೋಡಿ ಹೆಂಗೆ ಹೋಗ್ತಿದೆ ಅಲ್ಲಿ ನೋಡಿ. ಇಲ್ಲಿ ಚಿಕ್ಕದೊಂದು ಕಡೆ ಇಲ್ಲಿ ನೋಡಿ, ಯಾರೋ ಇಂಡಿಯಾ ಫ್ಲ್ಯಾಗ್ನ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. 2001 ಇಲ್ಲಿ ನೋಡಿ. ಇದು ಮಂದಾರಗಿರಿ ಹಿಲ್ಸಲ್ಲಿ. ನಂದೊಂದು ರಿಕ್ವೆಸ್ಟು ಈ ವಿಡಿಯೋದಲ್ಲಿ ನೋಡಿ, ಈ ಥರ ಪ್ಲಾಸ್ಟಿಕ್ಸ್ ಎಲ್ಲ ಹಾಕಿರ್ತಾರಲ್ವ, ಇದೆಲ್ಲ ಬಂದ್ಬಿಟ್ಟು ಪ್ರಕೃತಿ ಸೌಂದರ್ಯನ ಹದಗೆಡಿಸುತ್ತೆ. ಸೊ ಹಾಗಾಗಿ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ, ಜಸ್ಟ್ ರಿಕ್ವೆಸ್ಟ್ ಅಷ್ಟೇ. ಇಲ್ಲಿ ನೋಡಿ, ಯಾರೋ ಮೊಸರು ಪ್ಯಾಕೆಟು ನೋಡಿ ಯಾವ ಥರ ಹಾಕಿದ್ದಾರೆ. ಇಲ್ಲೊಂದು ವಿಮಲ್ ಇದೆ ನೋಡಿ. ಈ ಥರ ಎಲ್ಲ ಹಾಕೋಕ್ಕೆ ಹೋಗ್ಬೇಡಿ ದಯವಿಟ್ಟು. ನೀವು ಕುಡಿದ್ರೆ ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ. ನೀವು ಹಾಕೋ ಪ್ಲಾಸ್ಟಿಕ್ಕು ಜೋಬಲ್ಲಿ ಇಟ್ಕೊಂಡು ಹೋಗ್ಬಿಟ್ಟು ನೇರವಾಗಿ ಡಸ್ಟ್ಬಿನ್ನಲ್ಲಿ ಹಾಕಿ, ಓಕೆನಾ? ಇಲ್ಲಿ ನೋಡಿ ನೋಡಿ, ಈ ಥರ ಅಂತೂ ಜೋಬಲ್ಲಿ ಇಟ್ಕೊಂಡು ಹೋಗಿ ಡಸ್ಟ್ಬಿನಲ್ಲಿ ಹಾಕ್ತೀನಿ. ಈಗ ಗುರುಡೆ ಇದು ಬೆಟ್ಟ ಹತ್ತದ ಮೇಲೆ ಎಂಟ್ರೆನ್ಸು ನೋಡಿ. ಇಲ್ಲಿಂದ ಸ್ಲಿಪ್ಪರ್ಸ್ ಅಲೋ ಇಲ್ಲ. ಒಂದು 3 ಸತಿ ಬಂದಿದ್ದೀನಿ ನಾನು ಇಲ್ಲಿಗೆ, ಇದು 3rd ಟೈಮು. ಸರ್ ಟಿಕೆಟ್ ಅವ್ರು ತೊಗೊಂಡ್ರಾ? ಓಕೆ, ಥ್ಯಾಂಕ್ ಯು. 10 ರೂಪಾಯಿ ಅಲ್ವಾ? 10 ರೂಪಾಯಿ ಟಿಕೆಟು ಇಲ್ಲಿ ಬೆಟ್ಟದ ಮೇಲೆ. ಡೆವಲಪ್ಮೆಂಟ್ ಚಾರ್ಜು. ಇವರೆಲ್ಲರೂ ಬುದ್ಧನ ಆರಾಧಿಸ್ತಿದ್ದಾರೆ. ಮೇನ್ ಈ ಟೆಂಪಲ್ ಅಂದರೆ ಜೈನರಿಗೆ ಸೇರಿದ್ದು ನೋಡಿ. ಒಂದು ಮರ ಇಲ್ಲ ಪ್ಲಾಸ್ಟಿಕ್ಕಲ್ಲಿ ಅಲ್ಲಿ ಬುದ್ಧ ಕೂತಿದ್ದಾರೆ. ಇಲ್ಲೆಲ್ಲರೂ ಬುದ್ಧಾಜಿಯವರ ಆರಾಧಕರು. ಎಲ್ಲ ಕಂಪ್ಲೀಟ್ ಜೈನಿಸಮ್ಮು. ಇಲ್ಲೊಂದು ಗಮನಿಸಿದೆ, ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ಅಂದರೆ, ಇಲ್ಲಿ ನೋಡಿ ಒಳಗಡೆ ಅಕ್ಕಿ ಹಾಕಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ.
ಅಕ್ಕಿ ಇರುವೆ ಮೇ ಬಿ ದುಡ್ಡು ಡೊನೇಷನ್ಗಿರ್ಬೋದು. ಬಟ್ ಎಲ್ಲ ಕಡೆಯೂ ಅಕ್ಕಿ ಇದೆ ನೋಡಿ ಇದೇ ಥರ. ಗುರುಗಳೇ ಬೆಟ್ಟ ಯಾರ ಕೈಯಲ್ಲಿ ಹತ್ತಕ್ಕಾಗಲ್ಲ ಅಂತ ಅವ್ರಿಗೆ ಆ್ಯಕ್ಚುಲಿ ಗಾಡಿ ಮತ್ತು ಕಾರು ಎಲ್ಲ ಬಂದುಬಿಟ್ಟು ಇಲ್ಲಿಗೆ ಬರುತ್ತೆ ನೋಡಿ. ನಾನು ಹಿಂದೆ ಕಾಣಿಸಿದೆಯಲ್ವಾ ಅಲ್ಲಿ, ಸೊ ಅಲ್ಲಿಗೆ ಬರುತ್ತೆ. ಸೊ ಅಲ್ಲಿಂದ ಆರಾಮಾಗಿ ಒಂದು 40-50 ಸ್ಟೆಪ್ಸ್ ಇರುತ್ತೆ, ಆ ಕಡೆಯಿಂದ ಬರ್ಬೋದು. ಗುರುಗಳೇ ಸಖತ್ ನೀಟಾಗಂತೂ ಇಟ್ಟಿದ್ದಾರೆ ಟೆಂಪಲ್ನ. ಈ ವೈಟ್ ಕಲರ್ ನಿಮ್ಗೆ ಏನು ಕಾಣಿಸ್ತಿದೆ, ಬೇಸಿಗೆಯಲ್ಲಿ ಹೀಟ್ ಆದಾಗ ತಂಪಾಗಿರಲಿ ನಡೆಯೋಕ್ಕೆ ಅಂತ ಹೇಳ್ಬಿಟ್ಟು. ಇದು ಮುಗಿಸಿದ ತಕ್ಷಣ ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ದ್ವಾರ ಸಿಗುತ್ತೆ ನೋಡಿ, ಈ ಥರ ಇದೆ ದ್ವಾರ. ಇದ್ರ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ವಾವ್, ತುಂಬ ಅಂದರೆ ತುಂಬ ನೀಟಾಗಿದೆ. ಸೊ ಇವತ್ತು ವೀಕ್ ಡೇ ಆಗಿರೋದ್ರಿಂದ ಜನರು ಜಾಸ್ತಿ ಇಲ್ಲ. ದೇವಸ್ಥಾನ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ನೋಡಿ ಮೇಲೆ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಹೊರಗಡೆ ಟೆಂಪಲ್ ಒಳಗಡೆ ನೋಡಿ ಚೆನ್ನಾಗಿದೆ. ಈ ಒಂದು ದೇವಸ್ಥಾನಕ್ಕೆ ಹೋಗಿ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಹೆಂಗಿದೆ ಅಂತ ನೋಡೋದಾದರೆ ಈ ದೇವರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ ನೋಡೋಕ್ಕೆ. ವೈಟ್ ಕಲರಲ್ಲಿ ತೋರಿಸಿ ನೋಡಿ ಹೆಂಗಿದೆ ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಇಲ್ಲಿ ನೋಡಿ. ಇನ್ನು ಝೂಮ್ ಮಾಡಲ. ಇದೇನು ನೀವು ನೋಡ್ತಿದ್ರೆ ಇದು ಮುನಿಗಳ ಚರಣ ಅಂತ, ಮುನಿ ಚರಣ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಚರಣ ಅಂದರೆ ಇಲ್ಲಿ ನೋಡಿ. ನಾವು ಶುಕ್ರವಾರ ಬಂದಿರೋ ಕಾರಣ ರಶ್ಶೇ ಇಲ್ಲ, ಕಾಮಾಗಿದೆ. ಸೊ ಒಂದು ಬುದ್ಧನ ಟೆಂಪಲಲ್ಲಿ ಎಷ್ಟು ಚೆನ್ನಾಗಿರ್ಬೋದೋ ಅಷ್ಟು ಚೆನ್ನಾಗಿದೆ. ಬುದ್ಧ ಅಂದ್ರೆ ಕಾಮ್ ಮತ್ತು ಪೀಸ್ ಆಗಿರೋದು ಅಂದರ್ಥ. ಹೊರಗಡೆ ದೇವಸ್ಥಾನ ಆದಮೇಲೆ ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ ಲೇಕು. ಅದ್ರ ಹೆಸರು ಬಂದ್ಬಿಟ್ಟು ಮೈದಾಳ ಲೇಕ್ ಅಂತ. ಇದು ಟೆಂಪಲ್ನ ಬ್ಯಾಕ್ ಸೈಡು. ನಾನು ಆವಾಗಲೇ ನಿಮ್ಗೆ ತೋರಿಸ್ದಂಗೆ ನದಿ ವ್ಯೂ. ನೀವು ಯಾರಾದರೂ ಬಂದರೆ ಒಂದು ½ ಅನ್ ಅವರ್ ಆರಾಮಾಗಿ ಇಲ್ಲಿ ನೋಡಿ, ಇಲ್ಲಿ ಕುತ್ಕೋಬೋದು. ಬಿಟ್ಟರೆ ನೋಡಿ ಆ ಕಡೆಯಿಂದ ಆ ಬೆಟ್ಟದ ಮೇಲೆ ಕುತ್ಕೋಬೋದು. ಅದಿಲ್ಲ ಅಂದರೆ ನೋಡಿ ಇನ್ನೊಂದು ಬೆಟ್ಟ ಅಲ್ಲಿದೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಈ ವ್ಯೂನೆಲ್ಲ ಎಂಜಾಯ್ ಮಾಡ್ಬೋದು. ಮೇಲೆ ಬೆಟ್ಟ ನೋಡಿದ್ದಾಯ್ತಲ್ವಾ, ಸಾರಿ ನನ್ನ ಹಿಂದೆ ಕಾಣಿಸಿದೆಯಲ್ವಾ ಅದು ಬೆಟ್ಟ ಹತ್ತಿದ್ದು ಎಲ್ಲ ಆದಮೇಲೆ ಈಗ ನಾನು ಹೋಗ್ತಾ ಇದ್ದೀನಿ ಕಾರ್ ಹತ್ರಕ್ಕೆ. ಸೊ ಕಾರ್ ತಗೊಂಡು ಲೇಕ್ ಹತ್ರಕ್ಕೆ ಹೋಗ್ಬೇಕೀಗ. ಹಿಂಗಿದೆ ನೋಡಿ ವ್ಯೂ. ವಾವ್, ಎಷ್ಟು ಚೆನ್ನಾಗಿದೆ ಗೊತ್ತಾ. ಏನು ಕಾಣಿಸ್ತಿದೆ ನೋಡಿ ಲೇಕು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ನೀರು ಸಹ ಇದೆ. ಈ ಬೆಟ್ಟಗೆ ಆ ಕಡೆಯಿಂದ ಮೆಟ್ಲ್ ರೂಟ್ ಇದೆ. ಆ ಮೆಟ್ಲ್ ರೂಟ್ ಆಗದೆ ಇರೋರು, ಅಂದರೆ ಸ್ಟೆಪ್ಸ್ ಮುಖಾಂತರ ಬರೋಕ್ಕಾಗದೇ ಇರೋರು, ಸೊ ಈ ಕಡೆಯಿಂದ ನೀವು ಗಾಡಿಗಳು ಮತ್ತು 2 ವೀಲರ್ ಮತ್ತು 4 ವೀಲರು ಎಲ್ಲ ಬಳಸ್ಕೊಂಡು ಇಲ್ಲಿಗೆ ಬರ್ಬೋದು. ಇಲ್ಲೆಲ್ಲ ನೋಡಿ, ಮತ್ತು ಇಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಸೊ ಹೊರಗಡೆ ನಾನು ಬೆಟ್ಟದ ಮೇಲೆ ತೊಗೊಂಡಿದ್ದು ನೋಡಿ ಬಿಸಾಕ್ತಾ ಇದ್ದೀನಿ ಡಸ್ಟ್ಬಿನಲ್ಲಿ. ಬೆಳಗ್ಗೆ 11 ಗಂಟೆ 15 ನಿಮಿಷ ಆಗಿದೆ. ಸೊ ಇಲ್ಲಿವರೆಗೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಹಾಗಾಗಿ ಇಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಇಲ್ಲಿ ಬನ್ ಮಸ್ಕ ಮತ್ತು ಸಮ್ ಫ್ರೂಟ್ ಬೌಲ್ ಅಂತ ಇಟ್ಕೊಂಡಿದ್ದಾರೆ. ಇದು ಫ್ರೂಟ್ ಬೌಲು, ಫ್ರೂಟ್ ಬಾಕ್ಸು. ಎಷ್ಟು ಸರ್ ಇದು 40 ಅಲ್ವಾ? ಸೊ ಇದು 40 ನೀರು ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ಬನ್ ಮಸ್ಕ ಸಿಗುತ್ತೆ. 30 ರೂಪಾಯಿ ಅಲ್ವಾ ಅದು? 30 ರೂಪೀಸು. ಮಸ್ಕ್ ಬನ್ನು ನೋಡಿ, ಬೆಣ್ಣೆ ಹಾಕ್ಬಿಟ್ಟು ಬನ್ನಿಗೆ ಸೆಂಟ್ರಲ್ಲಿ ಬೆಣ್ಣೆ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಸೊ 30 ರೂಪೀಸು. ಚೆನ್ನಾಗಿದೆ. ಇವರು ಮಸಾಲ ಪುರಿ ತಿಂತಾ ಇದ್ದಾರಲ್ವಾ, ಇವರು ನಮ್ಮ ಅಕ್ಕ ನಾಗವೇಣಿ ಅಂತ. ಇವರು ಆಲ್ರೆಡಿ ಇನ್ನೊಂದು ವಿಡಿಯೋದಲ್ಲೆಲ್ಲ ಕಾಣಿಸಿದ್ದಾರೆ, ಗಾಯತ್ರಿ ಅಂತ. ಇವರು ದೊಡ್ಡ ಮನುಷ್ಯ ಗೊತ್ತು. ಇವರು ಸಂಪತ್ ಕುಮಾರ್ ಅಂತ ನಮ್ಮ ಭಾವ ಆಗಬೇಕು. ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಒಂಥರ ಟ್ರಾವೆಲ್ ಗುರು ಇದ್ದಾಗೆ. ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಾರೆ ಅವರು ಬೆಟ್ಟದ ಮೇಲೆ. ಥ್ಯಾಂಕ್ ಯು. ಎಷ್ಟಿದು? 60 ರೂಪೀಸ್ ಅಂತೆ.
ಎಲ್ಲ ಹಂಗೆ ಜಸ್ಟ್ ಅಲ್ಲಿ ಹೋಗೋದಷ್ಟೇ, ಅಲ್ಲಿಂದ ಬರೋದು. ವಿನಾಕಾರಣ ಸ್ವಿಮ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಇಲ್ಲಿ ಸ್ವಿಮ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು ವಿಷಯ ಏನು ಅಂದರೆ ಇಲ್ಲೆಲ್ಲ ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ ನೋಡಿ, ಸಿಕ್ಕಾಪಟ್ಟೆ ಗಲೀಜು ಮಾಡಿದ್ದಾರೆ. ಅದೆಷ್ಟು ಸುಂದರವಾಗಿದೆಯೋ ಆ ಕಡೆ ಲೇಕು ಅಷ್ಟೇ ಕೆಟ್ಟದಾಗಿ ದಡದಲ್ಲಿದೆ. ಕ್ಲಿಯರ್ ಆಗಿದೆ. ವಾವ್, ಆ ಕಡೆ ಬಿಸಿಲು, ಈ ಕಡೆ ನೀರು ಹೆಂಗಿದೆ ನೋಡಿ, ಹಿಂಗೆ ತೋರಿಸಿ ನೋಡಿ ನೋಡಿ. ವಾವ್, ಇದೇನು ಕಾಣಿಸ್ತಿದೆ, ಇದೆ ಎಂಟ್ರೆನ್ಸು. ಒಂದು ಧ್ವಜಸ್ತಂಭ ಕಾಣುತ್ತೆ ನೋಡಿ, ಎಷ್ಟು ಉದ್ದ ಇದೆ ನೋಡಿ, ಹಿಂಗೆ ಕಾಣಿಸುತ್ತೆ. ಗುರುಳೆ, ಇಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆ ಇದು, ಈ ಸ್ಟ್ಯಾಚ್ಯೂ ಬಂದ್ಬಿಟ್ಟು ಚಂದ್ರನಾಥ ತೀರ್ಥಂಕರು. ಗುರುಳೆ, ಈಗ ತಾನೇ ನೀವು ನೋಡಿದ್ರಲ್ವಾ ಆ ಸ್ಟ್ಯಾಚ್ಯೂ ಮತ್ತು ಸ್ಟ್ಯಾಚ್ಯೂ ಡೀಟೇಲ್ ಎಲ್ಲ. ಈಗ ನಾವು ಹೋಗ್ತಾ ಇದ್ದೀವಿ. ಗುರುಳೆ, ಇಲ್ಲಿ ಗುರು ಮಂದಿರು ನೋಡಿ. ಇಲ್ಲಿಂದ ತುಂಬ ಅಂದರೆ ತುಂಬ ಅದ್ಭುತವಾಗಿ ಕಾಣ್ತಿದೆ ವ್ಯೂ. ಹಿಲ್ ವ್ಯೂ ತೋರಿಸ್ತೀನಿ ನೋಡಿ, ಚೆನ್ನಾಗಿದೆಯಲ್ವಾ? ಚೆನ್ನಾಗಿದ್ರೆ ಕಾಮೆಂಟಲ್ಲಿ ಸೂಪರ್ ಅಂತ ಕಾಮೆಂಟ್ ಮಾಡಿ. ಗುರುಳೆ ಇದೆ ದ ಪಿಕಾಕ್ ಟೆಂಪಲ್. ವಾವ್, ಗುರುಳೆ ಎಷ್ಟು ಚೆನ್ನಾಗಿ ಕಾರ್ವಿಂಗ್ ಮಾಡಿದ್ದಾರೆ ನೋಡಿ. ವಾವ್, ನವಿಲ್ ಫೆದರ್ಸು ಚೆನ್ನಾಗಿದೆ. ಗುರುಳೆ ಒಳಗಡೆ ಬಂದ್ಬಿಟ್ಟು ಶಾಂತಸಾಗರರ ಹಿಸ್ಟ್ರಿ ಇದೆ. ಸೊ ಆ ಹಿಸ್ಟ್ರಿ ಬಗ್ಗೆ ಎಲ್ಲ ತಿಳಿಸಿದ್ದಾರೆ. ಒಂದು ಕಡೆಯಿಂದ ಓದ್ಕೊಂಡು ಬರ್ಬೋದು. ಇಲ್ಲಿ ಬಂದರೆ ಅವ್ರ ದೀಕ್ಷೆ ಯಾವ ಥರ ತೊಗೊಂಡಿದ್ದಾರೆ, ಅವ್ರಿಗೆ 9 ವರ್ಷಕ್ಕೆ ಮದುವೆ ಮಾಡಿದರು. ಸೊ ಇದೆಲ್ಲ ಹಿಸ್ಟ್ರಿ ಬಂದ್ಬಿಟ್ಟು ಅಲ್ಲಿ ಒಳಗಡೆ ಇದೆ. ಗುರುಳೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.